ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ಅನೇಕ ಕಾಯಿಲೆಗಳು ಕಂಟ್ರೋಲ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕಾಲು ನೋವು, ಹೃದಯಾಘಾತ, ಮಧುಮೇಹ, ಕ್ಯಾನ್ಸರ್, ಅತಿಸಾರ ಭೇದಿ ಇದರ ಇನ್ನೂ ಅನೇಕ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ನೇರಳೆ ಹಣ್ಣಿಗೆ ಇದೆ. ಆದರೆ ಒಂದು ದಿನಕ್ಕೆ ಎಷ್ಟು ನೇರಳೆ ಹಣ್ಣು ತಿನ್ನಬೇಕು, ಯಾರು ತಿನ್ನಬೇಕು, ಯಾರು ತಿನ್ನಬಾರ್ದು, ನೇರಳೆ ಹಣ್ಣು ಯಾವಾಗ ತಿನ್ನಬೇಕು, ಮಕ್ಕಳಿಗೆ ನೇರಳೆ ಹಣ್ಣು ಕೊಡುವುದರಿಂದ ಯಾವೆಲ್ಲ ಉಪಯೋಗಗಳು ಅವರಿಗೆ ಸಿಗುತ್ತೆ, ಇಷ್ಟೆಲ್ಲ ಪಾಯಿಂಟ್ಸನ್ನು ನಾನು ಇವತ್ತಿನ ವಿಡಿಯೋಲ್ಲಿ ಕವರ್ ಮಾಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನೇರಳೆ ಹಣ್ಣಲ್ಲಿ ವಿಟಮಿನ್ ಸಿ, ವಿಟಮಿನ್ ಡಿ, ಕ್ಯಾಲ್ಶಿಯಮ್ಮು, ಪ್ರೋಟೀನು, ಕಬ್ಬಿಣಾಂಶ, ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಗ್ಲುಕೋಸ್ ಲೆವೆಲು ಈ ಥರ ಅನೇಕ ಪೋಷಕಾಂಶಗಳು ಇದೆ. ಇದು ನ್ಯಾಚುರಲ್ ಫ್ರೂಟ್ಸು. ಇದಕ್ಕೆ ಯಾವುದೇ ಥರದ ಔಷಧಿ ಹಾಕಿರೋದಿಲ್ಲ. ಸೊ ನಮ್ಮ ಹಿಂದಿನವರು ಇದನ್ನು ಜಾಸ್ತಿ ತಿಂತಾಯಿದ್ರು. ಇದು ಹಳ್ಳಿಗಳಲ್ಲಿ, ಕಾಡಿನಲ್ಲಿ ಜಾಸ್ತಿ ಕಂಡುಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ತಿನ್ನೋರು ತುಂಬಾ ಕಡಿಮೆ ಆಗಿದ್ದಾರೆ. ಏಕೆ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆಯ ಪೋಷಕಾಂಶಗಳಿರುವಂತಹ ನೇರಳೆ ಹಣ್ಣಿನ ಬೆನಿಫಿಟ್ಸ್ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದರಿಂದ ನಮಗೆ ಎಷ್ಟೆಲ್ಲ ಲಾಭ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇನ್ಮುಂದಾದರೂ ನೀವು ನೇರಳೆ ಹಣ್ಣಿನ ಸೀಸನಲ್ಲಿ ಮಿಸ್ ಮಾಡದೆ ನೇರಳೆ ಹಣ್ಣನ್ನು ತಿನ್ನಿ. ಇದರಿಂದ ನಮ್ಮ ದೇಹಕ್ಕೆ ಬಹಳ ಉಪಯೋಗ ಇದೆ. ಅದರಲ್ಲೂ ಹೇಳಬೇಕು ಅಂದರೆ ಮಧುಮೇಹ ಕಾಯಿಲೆ ಇರೋರಿಗೆ ಇದು ಬಹಳ ಒಳ್ಳೆಯದು. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ, ರಕ್ತವನ್ನು ಶುದ್ಧೀಕರಿಸುತ್ತದೆ, ರಕ್ತಹೀನತೆಯನ್ನು ನಿವಾರಿಸುತ್ತೆ. ಏಕೆಂದರೆ ನೇರಳೆ ಹಣ್ಣಿನಲ್ಲಿ ಕಬ್ಬಿಣಾಂಶ ಇದೆ. ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ರಕ್ತದ ಒತ್ತಡವನ್ನು ಕೂಡ ಇದು ನಿಯಂತ್ರಿಸುತ್ತದೆ. ಮಧುಮೇಹ ಕಾಯಿಲೆ ಇರೋರು ನೇರಳೆ ಹಣ್ಣನ್ನು ಯೂಸ್ ಮಾಡಬೇಕು. ಇದರಿಂದ ಸಕ್ಕರೆ ಕಾಯಿಲೆ ನಿವಾರಣೆ ಆಗೋ ಚಾನ್ಸಸ್ಸು ತುಂಬಾ ಇದೆ. ಏಕೆ ಅಂದರೆ ಇದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಒಂದು ಫ್ರೂಟ್ಸು. ಸೊ ನಾವು ಇದನ್ನು ತಿನ್ನೋದ್ರಿಂದ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಮ್ಮಿ ಆಗುತ್ತೆ. ಸಕ್ಕರೆ ಕಾಯಿಲೆ ಇರೋರು ಯಾವ ಹಣ್ಣನ್ನು ತಿನ್ನಬೇಕು, ಯಾವ ಹಣ್ಣನ್ನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಂದರೆ ನೀವು ಲಾಸ್ಟ್ ವಿಡಿಯೋ ನೋಡ್ಬೋದು. ಅದರಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಸಕ್ಕರೆ ಕಾಯಿಲೆ ಇರೋರಿಗೆ ನೇರಳೆ ಹಣ್ಣು ತುಂಬಾ ಒಳ್ಳೆಯದು. ನೀವು ಹಣ್ಣನ್ನು ತಿನ್ಬೋದು. ಇಲ್ಲ ಅಂದರೆ ಮತ್ತೆ ಏನು ಮಾಡ್ಕೊಬೋದು ಅಂದರೆ ಸಕ್ಕರೆ ಕಾಯಿಲೆ ಇರೋರು ನೇರಳೆ ಹಣ್ಣಿನ ಬೀಜವನ್ನು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಸೊ ಬೀಜನ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಡೈಲಿ 1 ಸ್ಪೂನ್ ತಿಂತಾ ಬಂದರೆ ಸಕ್ಕರೆ ಕಾಯಿಲೆ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರಬೇಕು ಅಂದರೆ ನೀವು ನೇರಳೆ ಹಣ್ಣು ತಿನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ಬೆನಿಫಿಟ್ ಇದೆ ನೇರಳೆ ಹಣ್ಣು ತಿನ್ನೋದ್ರಿಂದ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಏನೇ ಕಾಯಿಲೆ ಇದ್ದರೂ ಕೂಡ ಅದು ನಿವಾರಣೆ ಮಾಡೋದಕ್ಕೆ ನೇರಳೆ ಹಣ್ಣು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಕೆಲವೊಬ್ಬರಿಗೆ ಅತಿಸಾರ ಭೇದಿ ಈ ಥರ ಎಲ್ಲ ಇತ್ತು ಅಂದರೆ, ಅಲರ್ಜಿ ಇತ್ತು ಅಂದರೆ, ಏನಾದ್ರು ಇನ್ಫೆಕ್ಷನ್ ಆಗಿತ್ತು ಅಂದರೆ ಅದು ಕೂಡ ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಏಕೆಂದರೆ ನೇರಳೆ ಹಣ್ಣಿನಲ್ಲಿ ಒಳ್ಳೆ ವಿಟಮಿನ್ಸ್ ಇದೆ, ಒಳ್ಳೆ ಖನಿಜಾಂಶಗಳು ಇದೆ ಮತ್ತು ನೇರಳೆ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದು ನೇರಳೆ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ರಕ್ತದ ಒತ್ತಡವನ್ನು ಇದು ನಿಯಂತ್ರಿಸುತ್ತೆ. ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನೇರಳೆ ಹಣ್ಣು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ನೇರಳೆ ಹಣ್ಣು ತಿನ್ನುವುದು ತುಂಬಾ ಇಂಪಾರ್ಟೆಂಟು. ಮತ್ತು ಈ ನೇರಳೆ ಹಣ್ಣಿನ ಇನ್ನೊಂದು ಏನು ಉಪಯೋಗ ಅಂತ ಹೇಳೋದಾದರೆ ಇವಾಗ ಸ್ಕಿನ್ ಕ್ಲೀನಾಗಿ ಇರಲು ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇದೆ. ನೇರಳೆ ಹಣ್ಣಿನಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ರಕ್ತವನ್ನು ಇದು ಶುದ್ಧ ಮಾಡುತ್ತೆ. ಇದರಿಂದ ನಮಗೆ ಯಾವುದೇ ಥರ ಮೊಡವೆ ಆಗೋದಿಲ್ಲ, ಸ್ಕಿನ್ ಅಲರ್ಜಿ ಆಗೋದಿಲ್ಲ, ಚರ್ಮ ತುಂಬ ಬೇಗ ಸುಕ್ಕಾದ ಥರ ಕಾಣಿಸೋದು ಇಲ್ಲ. ಈಗ ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನೇರಳೆ ಹಣ್ಣು ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಚರ್ಮ ತುಂಬ ಶೈನಿಂಗಾಗಿ ಕಾಣಲು, ತುಂಬ ಕಾಂತಿಯಾಗಿ ಕಾಣಲು ತುಂಬಾ ಹೆಲ್ಪ್ ಮಾಡುತ್ತೆ ನೇರಳೆ ಹಣ್ಣು. ಸೊ ನೇರಳೆ ಹಣ್ಣು ತಿನ್ನೋದ್ರಿಂದ ನಮ್ಮ ಸ್ಕಿನ್ ತುಂಬ ಶೈನಿಂಗಾಗಿ ಕಾಣುತ್ತೆ. ಈಗ ನೇರಳೆ ಹಣ್ಣಿಂದ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ ನೇರಳೆ ಹಣ್ಣಿನಲ್ಲಿ ಫೈಬರ್ ತುಂಬ ರಿಚ್ಚಾಗಿ ಇದೆ. ಇದು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮಕ್ಕಳು ಏನೇ ಆಹಾರ ತಿಂದರೂ ಕೂಡ ಅದು ಸರಿಯಾಗಿ ಜೀರ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಮಕ್ಕಳಿಗೆ ನೇರಳೆ ಹಣ್ಣು ಕೊಡೋದು ಕೂಡ ತುಂಬಾ ಇಂಪಾರ್ಟೆಂಟು, ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏಕೆಂದರೆ ಇದರಲ್ಲಿ ಫೈಬರ್ ತುಂಬ ರಿಚ್ಚಾಗಿ ಇದೆ. ಇದು ಜೀರ್ಣಕ್ರಿಯೆಗೆ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಜೊತೆಗೆ ನೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಗೆ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ
ಜಾಸ್ತಿ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ನೇರಳೆಹಣ್ಣು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಇದ್ರ ಜೊತೆಗೆ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿಗೆ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಮಕ್ಕಳಿಗೂ ಕೂಡ ನೇರಳೆಹಣ್ಣು ಕೊಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಸೊ ಹಾಗಾದರೆ ಎಷ್ಟು ನೇರಳೆಹಣ್ಣನ್ನು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ನೇರಳೆಹಣ್ಣನ್ನು ಯಾರೇ ಆದರೂ ಸಹ ಒಂದು 7ರಿಂದ 8 ನೇರಳೆಹಣ್ಣನ್ನು ತಿನ್ನಿ. ಅದಕ್ಕಿಂತ ಜಾಸ್ತಿ ತಿಂದರೆ ಒಳ್ಳೆಯದಲ್ಲ. ಯಾವುದಾದ್ರೂ ಸರಿ, ಅತಿಯಾದರೆ ಅಮೃತನ ವಿಷ ಅಂತ ಹೇಳ್ತೀವಲ್ವ, ಆ ಥರ. ಸೊ ನೇರಳೆಹಣ್ಣನ್ನು ಮತ್ತು ಯಾವಾಗ ತಿನ್ನಬೇಕು ಅಂದರೆ ಊಟ ಆದಮೇಲೆ ತಿನ್ನಬೇಕು. ನೇರಳೆಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಏಕೆಂದರೆ ಇದು ಇದರಲ್ಲಿ ಒಂದು ವಾತದ ಗುಣ ಇದೆ. ಇದು ಖಾಲಿ ಹೊಟ್ಟೆಯಲ್ಲಿ ನಾವೇನಾದರೂ ಸೇವಿಸಿದರೆ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆಗ ಮಲಬದ್ಧತೆ ಸಮಸ್ಯೆ ಆಗೋ ಚಾನ್ಸಸ್ಸು ಸಹ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ನೇರಳೆಹಣ್ಣನ್ನು ತಿನ್ನಬೇಡಿ. ಊಟ ಆದಮೇಲೆ ನೇರಳೆಹಣ್ಣನ್ನು ತಿನ್ನೋದು ತುಂಬಾ ಇಂಪಾರ್ಟೆಂಟು. ಹಾಗೆ ಪ್ರೆಗ್ನೆಂಟ್ ಇರೋರು ಯಾವುದೇ ಕಾರಣಕ್ಕೂ ನೇರಳೆಹಣ್ಣನ್ನು ತಿನ್ನಬೇಡಿ. ಪ್ರೆಗ್ನೆಂಟ್ ಇರೋರು ನೇರಳೆಹಣ್ಣು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ನೇರಳೆಹಣ್ಣು ತಿಂದ ತಕ್ಷಣ ನೀರನ್ನು ಯಾವುದೇ ಕಾರಣಕ್ಕೂ ಕುಡಿಬೇಡಿ. ಇದರಿಂದ ಹೊಟ್ಟೆ ಉಬ್ಬರ ಸಮಸ್ಯೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಸಿಡಿಟಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನೇರಳೆಹಣ್ಣು ತಿಂದ ತಕ್ಷಣ ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಬೇಡಿ. ನೇರಳೆಹಣ್ಣು ತಿಂದಾದಮೇಲೆ ಒಂದು 1/2 ಅವರ್ 1 ಅವರ್ ಬಿಟ್ಟ ಮೇಲೆ ಬೇಕಾದ್ರೂ ನೀವು ನೀರನ್ನು ಕುಡೀರಿ. ತಕ್ಷಣ ಏನಾದ್ರು ನೀರು ಕುಡಿದ್ರೆ ಹೊಟ್ಟೆ ಉಬ್ಬರೋ ಥರ ಫೀಲ್ ಆಗುತ್ತೆ. ಅಸಿಡಿಟಿ ಆಗೋ ಚಾನ್ಸಸ್ಸು ಸಹ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತಕ್ಷಣ ನೀರನ್ನು ಕುಡಿಬೇಡಿ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ನೇರಳೆ ಹಣ್ಣಿನ ಜೊತೆಗೆ ನೇರಳೆ ಎಲೆಗಳ ಉಪಯೋಗನೂ ಕೂಡ ಸಾಕಷ್ಟು ಇದೆ. ಇವಾಗ ಏನಾದರೂ ಸುಟ್ಟು ಗಾಯ ಆಗಿತ್ತು ಅಂದರೆ ಒಂದು ಟಿಪ್ಸ್ ಹೇಳ್ತೀನಿ. ಮತ್ತು ಇನ್ನೊಂದು ಟಿಪ್ಸ್ ಹೇಳಬೇಕು ಅಂದರೆ ನೇರಳೆ ಎಲೆಗಳನ್ನು ಕಿತ್ಕೊಂಬಂದ್ಬಿಟ್ಟು ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ಅದನ್ನು ಸುಟ್ಟ ಗಾಯಗಳಿಗೆ ಹಚ್ಚಿದರೆ ಗಾಯ ಬೇಗ ವಾಸಿಯಾಗುತ್ತೆ. ಸೊ ಇದು ಒಂದು ಟಿಪ್ಸು. ನೇರಳೆ ಹಣ್ಣು ತಿಂದರೆ ಉಷ್ಣಾಂಶ ಇದ್ದರೂ ಕೂಡ ಅಷ್ಟೇ ಕಡಿಮೆ ಆಗುತ್ತೆ. ಪಿತ್ತನೂ ಸಹ ಕಡಿಮೆ ಆಗುತ್ತೆ. ಸೊ ನೇರಳೆ ಹಣ್ಣಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾಯ್ತಲ್ವಾ. ನೇರಳೆ ಹಣ್ಣು ತಿನ್ನೋದ್ರಿಂದ ಯಾವೆಲ್ಲ ಕಾಯಿಲೆಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನೇರಳೆ ಹಣ್ಣನ್ನು ಯಾರು ತಿನ್ನಬೇಕು, ಯಾರು ತಿನ್ನಬಾರ್ದು, ನೇರಳೆ ಹಣ್ಣನ್ನು ಎಷ್ಟು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ನೇರಳೆ ಹಣ್ಣನ್ನು ಯಾವ ಟೈಮಿಂಗ್ಸಿಗೆ ಯಾವಾಗ ತಿನ್ನಬೇಕು ಅಂತ ಇಷ್ಟು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.